ನಮಸ್ಕಾರಗಳು. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಿರಿಯ ಕೆಂಪೇಗೌಡರು ನಿರ್ಮಾಣ ಮಾಡಿದಂತಹ ಈ ನಮ್ಮ ಬೆಂಗಳೂರು, ಇದೇ ಜಾಗವನ್ನು ಕೆಂಪೇಗೌಡರು ಆರಿಸಿಕೊಳ್ಳುವುದಕ್ಕೆ ಒಂದು ಮೂಲ ಕಾರಣ ಅಂತ ಗೊತ್ತಾ? ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ. ನಾಡಪ್ರಭುಗಳಾದಂತಹ ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದಂಥವರು. ಇವರನ್ನು ಹಿರಿಯ ಕೆಂಪೇಗೌಡ ಅಥವಾ ಪೆದ್ದ ಕೆಂಪೇಗೌಡ ಅಂತ ಕೂಡ ಕರೀತಾ ಇದ್ರು. ಇವರ ನಂತರ ಕೂಡ ಸಾಕಷ್ಟು ಜನ ಕೆಂಪೇಗೌಡ ಅನ್ನೋ ಹೆಸರಿನಂಥವರು ಬಂದು ಹೋದರು. ಆದರೆ ಇವರ ವಂಶಸ್ಥರಲ್ಲಿ ಹೆಚ್ಚಿನ ಗಂಡು ಮಕ್ಕಳಿಗೆ ಕೆಂಪೇಗೌಡ ಅನ್ನೋ ಹೆಸರನ್ನು ಇಡೋದಕ್ಕೆ ಕಾರಣ ಇವರ ಮನೆ ದೇವರಾದ ಕೆಂಪಮ್ಮ ದೇವಿ. ಇನ್ನು ಬೆಂಗಳೂರನ್ನು ಕಟ್ಟಿದ್ದು ಇವರಾದ್ದರಿಂದ ಇವರನ್ನು ಬೆಂಗಳೂರು ಕೆಂಪೇಗೌಡ ಅಂತ ಕೂಡ ಕರೀತಾರೆ. ಬೆಂಗಳೂರಿನ ಕೆಂಪೇಗೌಡರು ವಿಜಯನಗರದ ಕೃಷ್ಣದೇವರಾಯ ಹಾಗೂ ಅವರ ತಮ್ಮ ಅಚ್ಯುತರಾಯರ ಸಮಕಾಲೀನರು. ಇವರಿಬ್ಬರ ಗರಡಿಯಲ್ಲಿ ಪಳಗಿದಂತಹ ಕೆಂಪೇಗೌಡರನ್ನು ದಕ್ಷಿಣದ ಭೂಪಾಲಕ ಅಥವಾ ದಿ ಪ್ರೊಟೆಕ್ಟರ್ ಆಫ್ ದಿ ಸದರ್ನ್ ಲ್ಯಾಂಡ್ ಅಂತಲೂ ಕರೀತಾ ಇದ್ರು. ಪ್ರಾರಂಭದಲ್ಲಿ ನಾಡಪ್ರಭುಗಳ ಆಡಳಿತ ಯಲಹಂಕದಲ್ಲಿ ನಡೀತಾ ಇತ್ತು. ಆದರೆ ಸುತ್ತಮುತ್ತಲಿನ ಪಾಳೆಗಾರರ ಕಾರಣದಿಂದ ಈ ಜಾಗದಿಂದ ಬೇರೆ ಜಾಗಕ್ಕೆ ಹೋಗೋಣ ಅಂತ ನಿರ್ಧಾರ ಮಾಡಿದಂತಹ ಕೆಂಪೇಗೌಡರು ಹೊಸ ಜಾಗದ ಹುಡುಕಾಟದಲ್ಲಿ ಅವರ ಅನುಯಾಯಿಗಳೊಂದಿಗೆ ಯಲಹಂಕದ ಒಂದು 10 ಮೈಲಿ ದೂರ ದಕ್ಷಿಣಕ್ಕೆ ಪ್ರಯಾಣವನ್ನು ಬೆಳೆಸಿದರು. ಆಗ ಅವರಿಗೆ ಶಿವನ ಸಮುದ್ರ ಅನ್ನೋ ಒಂದು ಚಿಕ್ಕ ಜಾಗ ಕಾಣಿಸುತ್ತದೆ. ಅಲ್ಲಿ ಒಂದು ಅಪರೂಪದ ದೃಶ್ಯ ಅವರ ಕಣ್ಣಿಗೆ ಬೀಳ್ತದೆ. ಈ ದೃಶ್ಯವನ್ನು ಅವರು ಕಂಡ ನಂತರವಷ್ಟೇ ತೀರ್ಮಾನ ಮಾಡ್ತಾರೆ, ಇದೇ ನಾನು ಅಂದುಕೊಳ್ತಾ ಇದ್ದಂತಹ ಹೊಸ ಜಾಗ ಅಂತ. ಇವರೊಂದಿಗೆ ಬಂದ ಒಂದು ಬೇಟೆ ನಾಯಿಯನ್ನು ಒಂದು ಮೊಲ ಬೆನ್ನಟ್ಟಿ ಬರ್ತದೆ. ಕೆಂಪೇಗೌಡರಿಗೆ ಬಹಳ ಆಶ್ಚರ್ಯ ಆಗ್ತದೆ. ಯಾಕಂದರೆ ಒಂದು ಮೊಲ ಬೇಟೆ ನಾಯಿಯನ್ನು ಅಟ್ಯಾಕ್ ಮಾಡ್ತಾ ಇದೆ, ಇಂತಹ ಹೀರೋಯಿಕ್ ಲ್ಯಾಂಡ್ನಲ್ಲಿ ನನ್ನ ಹೊಸ ಜಾಗ ಅಂತ ಅವತ್ತೇ ತೀರ್ಮಾನ ಮಾಡ್ತಾರೆ. ಅಂದರೆ ಇಲ್ಲಿನ ಮೊಲಕ್ಕೆ ಇಷ್ಟು ಧೈರ್ಯ ಇದೆ ಅಂದರೆ ಇಲ್ಲಿನ ಜನರಿಗೆ ಎಷ್ಟು ಧೈರ್ಯ ಇರಬಹುದು, ಇದೇ ನನ್ನ ಮುಂದಿನ ಕ್ಯಾಪಿಟಲ್ ಅಂತ ಆ ಕ್ಷಣ ತೀರ್ಮಾನ ಮಾಡ್ತಾರೆ ಹಿರಿಯ ಕೆಂಪೇಗೌಡರು. ಇಲ್ಲಿಗೆ ರಾಜಧಾನಿಯನ್ನು ವರ್ಗಾಯಿಸುವುದಕ್ಕೆ ವಿಜಯನಗರದ ಅರಸರಿಂದ ಸ್ಪೆಷಲ್ ಪರ್ಮಿಷನ್ ಕೂಡ ತಗೊಂಡು ಆಯಿತು. ಇನ್ನು ಹೆಸರು ಏನಿಡೋದು ಅಂತ ಚಿಂತೆ. ಕೆಂಪೇಗೌಡರ ತಾಯಿ ಹಾಗೂ ಪತ್ನಿ ದೂರದ ಒಂದು ಹಳ್ಳಿಯವರು, ಅಂದರೆ ಇಬ್ಬರೂ ಒಂದೇ ಹಳ್ಳಿಯಿಂದ ಬಂದಂಥವರು. ಅವರ ಹಳ್ಳಿಯ ಹೆಸರು ಕೂಡ ಬೆಂಗಳೂರು ಅಂತಾನೆ ಅಂತೆ. ಅದೇ ಹೆಸರನ್ನು ಇಟ್ಟು ಬಿಡೋಣ ಅಂತ ಬೆಂಗಳೂರು ಅಂತ ನಾಮಕರಣವನ್ನು ಮಾಡ್ತಾರೆ ಅವರು ಹೊಸ ರಾಜಧಾನಿಗೆ. ಹೀಗೆ 1537ನೇ ಇಸವಿಯಲ್ಲಿ ಯಲಹಂಕ ನಾಡಪ್ರಭುಗಳ ರಾಜಧಾನಿ ಯಲಹಂಕದಿಂದ ಬೆಂಗಳೂರಿಗೆ ವರ್ಗಾವಣೆ ಆಗುತ್ತದೆ. ಬೆಂಗಳೂರಿನ ಏಳಿಗೆಗೆ ಕೆಂಪೇಗೌಡರು ಯಾವ ಪರಿ ದುಡಿತಾರೆ ಅಂದರೆ, ವಿಜಯನಗರದ ಅರಸರು ಖುಷಿಯಿಂದ ಬೆಂಗಳೂರಿನ ಸುತ್ತಮುತ್ತಲಿನ ಇನ್ನೂ 10 ಹೋಬಳಿಗಳನ್ನು ದಾನವಾಗಿ ಕೊಡ್ತಾರೆ ಕೆಂಪೇಗೌಡರಿಗೆ. ಅದನ್ನು ಕೂಡ ಬೆಂಗಳೂರಿಗೆ ಸೇರಿಸಿ ಎಲ್ಲದರ ಅಭಿವೃದ್ಧಿಯತ್ತ ಗಮನ ಹರಿಸ್ತಾರೆ ಕೆಂಪೇಗೌಡರು. ಅಷ್ಟು ಮಾತ್ರ ಅಲ್ಲ, ವಿಜಯನಗರದ ಆಸ್ಥಾನದಿಂದ ಅವರಿಗೆ ಬರ್ತಾ ಇದ್ದ ಕಾಣಿಕೆ ವರಹಗಳೇನಿತ್ತು ಅದನ್ನು ಕೂಡ ಅವರಿಗೇಂತ ಅವರು ಬಳಸಿಕೊಳ್ಳದೆ ನಗರದ ಅಭಿವೃದ್ಧಿಗೆ ಅಂತ ಬಳಸಿಕೊಂಡಂತಹ ನಮ್ಮ ಪ್ರೀತಿಯ ಬೆಂಗಳೂರಿನ ನಿರ್ಮಾಣವನ್ನು ಮಾಡಿದಂತಹ ಹಿರಿಯ ಕೆಂಪೇಗೌಡರು ತಮ್ಮ ದೂರದೃಷ್ಟಿ ಹಾಗೂ ಆಡಳಿತದ ಪರಿಯಿಂದ ಇಂತಹ ಸುಂದರವಾದ ನಗರವನ್ನು ನಮಗೆ ಕೊಟ್ಟಂತಹ ನಮ್ಮ ಹಿರಿಯ ಕೆಂಪೇಗೌಡರ ನೆನಪು ಮಾಡಿಕೊಳ್ತಾ, ಇಷ್ಟೇ ಸುಂದರವಾಗಿ ಈ ನಗರವನ್ನು ಮುಂದಿನ ಪೀಳಿಗೆಗೆ ಕೊಡುವ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನೋದನ್ನು ಮರೆಯದಿರೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ನೀಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ. ನೀವು ಯಾವ ಊರಿನವರು ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲ ನೀಡಿ. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.